ರಾಜ್ಯದ ರೈತ ಬಾಂಧವರಿಗೆ ಕೃಷಿ ಇಲಾಖೆಯು ಅತ್ಯಂತ ತುರ್ತು ಮಾಹಿತಿಯೊಂದನ್ನು ನೀಡಿದೆ. ರೈತರೇ, ಈಗ ನೀಡುವ ಈ ಸುದ್ದಿಯನ್ನು ನಿರ್ಲಕ್ಷಿಸಬೇಡಿ. ಯಾಕಂದರೆ ನೀವು ಒಂದು ವೇಳೆ ಈ ಸುದ್ದಿಯನ್ನು ನಿರ್ಲಕ್ಷಿಸಿದರೆ ನಿಮ್ಮ PM ಕಿಸಾನ್ 6,000 ಹಣ ಕೂಡ ನಿಲ್ಲುತ್ತೆ. ಬರ ಮತ್ತು ಪ್ರವಾಹದ ಪರಿಹಾರ ಕೂಡ ನಿಮಗೆ ಬರೋದಿಲ್ಲ. ಅಷ್ಟೇ ಅಲ್ಲದೆ ಕೃಷಿ ಉಪಕರಣಗಳ ಮೇಲೆ ನಿಮಗೇನಾದರೂ ಸಬ್ಸಿಡಿ ಸಿಗ್ತಾ ಇದ್ದರೆ ಅದು ಕೂಡ ಇನ್ಮೇಲೆ ನಿಲ್ಬೋದು. ಇದರ ಜೊತೆಗೆ ಬೆಂಬಲದ ಬೆಲೆ ಯೋಜನೆ ಕೂಡ ಇನ್ಮೇಲೆ ನಿಲ್ಲುತ್ತೆ. ಇದು ಕಡ್ಡಾಯವಾಗಿ ನೀವು ಮಾಡಲೇಬೇಕಾದ ಕೆಲಸ. ಒಂದು ವೇಳೆ ನೀವೇನಾದರೂ ಅಪ್ಡೇಟ್ನ ಮಾಡಿಸದೇ ಇದ್ದರೆ ಸರ್ಕಾರಿ ಸೌಲಭ್ಯಗಳು ಲಭ್ಯವಿರುವುದಿಲ್ಲ ಅಂತ ಕೃಷಿ ಇಲಾಖೆಯು ಖಡಕ್ ಆಗಿ ಎಚ್ಚರಿಕೆಯನ್ನು ನೀಡಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಯಡಿಯಲ್ಲಿ ಸಿಗುವ ಆರ್ಥಿಕ ನೆರವು ಇನ್ನು ಮುಂದೆ ನೇರವಾಗಿ ನಿಮ್ಮ ಖಾತೆಗೆ ತಲುಪಬೇಕು ಅಂತ ಅಂದರೆ ನಿಮ್ಮ ರೈತರ ಐಡಿಯನ್ನು ಅಪ್ಡೇಟ್ ಮಾಡುವುದು ಕಡ್ಡಾಯ. ಈ ಪ್ರಕ್ರಿಯೆಯಲ್ಲಿ ವಿಳಂಬ ಮಾಡಿದರೆ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರದ ಸೌಲಭ್ಯ ಸಿಗೋದಿಲ್ಲ ಅಂತ ಕೃಷಿ ಇಲಾಖೆ ಈಗ ಎಚ್ಚರಿಕೆಯನ್ನು ನೀಡಿದೆ. ಸ್ನೇಹಿತರೆ, ಏನಿದು FID ಯಾಕೆ ಅಪ್ಡೇಟ್ ಮಾಡಬೇಕು ಅಂತ ಅಂದರೆ, ಕರ್ನಾಟಕ ಸರ್ಕಾರ ಫ್ರೂಟ್ಸ್ ಪೋರ್ಟಲ್ ಅಡಿಯಲ್ಲಿ ಪ್ರತಿಯೊಬ್ಬ ರೈತರಿಗೂ ಒಂದು ವಿಶಿಷ್ಟವಾದ ಐಡಿಯನ್ನು ನೀಡಿರ್ತಾರೆ. ಇದನ್ನು ಬಳಸಿಕೊಂಡೇ ನಮ್ಮ ರೈತರು ಸರ್ಕಾರದ ಬಿತ್ತನೆ ಬೀಜ, ಗೊಬ್ಬರ, ಕೃಷಿ ಯಂತ್ರೋಪಕರಣ, ಸಬ್ಸಿಡಿ ಮತ್ತು ಬೆಳೆ ಪರಿಹಾರಗಳನ್ನು ವಿತರಿಸ್ತಾ ಇರುತ್ತೆ. ಸದ್ಯ ಈ ವ್ಯವಸ್ಥೆಯನ್ನು ಇನ್ನೂ ಹೆಚ್ಚಿನ ಪಾರದರ್ಶಕತೆಗೆ ತರಲು ಮತ್ತು ಕೇವಲ ಅರ್ಹ ರೈತರಿಗೆ ಮಾತ್ರ ಹಣ ತಲುಪುವಂತೆ ಮಾಡುವುದಕ್ಕಾಗಿ ಈ KYC ಪ್ರಕ್ರಿಯೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಕೃಷಿ ಇಲಾಖೆಯ ಪ್ರಕಾರ ರೈತರು ಕೇವಲ ಐಡಿಯನ್ನು ಹೊಂದಿದ್ರೆ ಸಾಲದು. ಈ 4 ಅಂಶಗಳಲ್ಲಿ ಬದಲಾವಣೆಯನ್ನು ತರಲೇಬೇಕು. ಇದರಲ್ಲಿ ಅಪ್ಡೇಟನ್ನು ಮಾಡಿಕೊಳ್ಳಲೇಬೇಕು ಅಂತ ಎಚ್ಚರಿಸಿದೆ. ಯಾವಪ್ಪ ಅಂತ ಅಂದರೆ, 1. ಆಧಾರ್ ಲಿಂಕ್ ಮಾಡಿದ ಮೊಬೈಲ್ ಸಂಖ್ಯೆ. ನಿಮ್ಮ ಆಧಾರ್ ಕಾರ್ಡ್ಗೆ ಪ್ರಸ್ತುತ ನೀವು ಬಳಸುತ್ತಿರುವ ಸಕ್ರಿಯ ಮೊಬೈಲ್ ನಂಬರ್ನ ಲಿಂಕ್ ಮಾಡಿರಬೇಕಾಗುತ್ತೆ. 2. ಈ KYC ದೃಢೀಕರಣ. ನಿಮ್ಮ ಬಯೋಮೆಟ್ರಿಕ್ ಅಥವಾ OTP ಮೂಲಕ ಆಧಾರವನ್ನು ನೀವು ದೃಢೀಕರಣ ಮಾಡಿಕೊಳ್ಬೇಕು. 3. ರೈತರ ಫಾರ್ಮರ್ ಕನ್ಸೆಂಟ್. ಸರ್ಕಾರದ ಯೋಜನೆಗಳನ್ನು ಪಡೆಯಲು ನೀವು ಅಧಿಕೃತವಾಗಿ ಒಪ್ಪಿಗೆ ಪತ್ರವನ್ನು ನೀಡಿರಬೇಕಾಗುತ್ತೆ. ಇನ್ನು 4ನೇದು ಲ್ಯಾಂಡ್ ಡಿಕ್ಲರೇಷನ್. ನಿಮ್ಮ ಹೆಸರಿನಲ್ಲಿರುವ ಜಮೀನಿನ ಸರ್ವೆ ನಂಬರ್ ಮತ್ತು ವಿಸ್ತೀರ್ಣ ಸರಿಯಾದ ಮಾಹಿತಿ ಪೋರ್ಟಲ್ನಲ್ಲಿ ಇರಬೇಕು. ಈ ಮಾಹಿತಿಯನ್ನು ನೀವೇನಾದರೂ ನಿರ್ಲಕ್ಷಿಸಿ FID ಅಪ್ಡೇಟ್ ಮಾಡಿಸದೇ ಇದ್ದರೆ ತುಂಬ ದೊಡ್ಡ ನಷ್ಟ ನಿಮಗಾಗಿ ಕಾದಿದೆ. ಅದೇನೇನು ಅಂತ ಅಂದರೆ, PM ಕಿಸಾನ್ ಹಣ ವಾರ್ಷಿಕವಾಗಿ ಬರುವ 6,000 ಹಣ ಸ್ಥಗಿತಗೊಳ್ಳುತ್ತೆ. ಬರ ಮತ್ತು ಪ್ರವಾಹದ ಪರಿಹಾರ. ಬೆಳೆ ಹಾನಿ ಆದಾಗ ಸರ್ಕಾರ ನೀಡುವ ವಿಶೇಷ ಪ್ಯಾಕೇಜ್ ಹಣ ನಿಮಗೆ ಜಮಾ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಕೃಷಿ ಯಂತ್ರೋಪಕರಣಗಳ ಮೇಲಿನ ಸಬ್ಸಿಡಿ ನಿಮಗೇನಾದರೂ ಸಿಗ್ತಾ ಇದ್ದರೆ ಇನ್ಮೇಲೆ ಆ ಸಬ್ಸಿಡಿ ಬರೋದು ಕೂಡ ನಿಲ್ಬಹುದು. ಮತ್ತು ಬೆಂಬಲ ಬೆಲೆ ಯೋಜನೆಗೆ ಐಡಿಯಾ ಅಗತ್ಯ ಇರುತ್ತೆ. ಕಡ್ಡಾಯವಾಗಿ ನೀವಿಲ್ಲಿ ಅದನ್ನು ಅಪ್ಡೇಟ್ ಮಾಡಿಸ್ಕೊಳ್ಬೇಕು. ರೈತ ಬಾಂಧವರು ಆತಂಕ ಪಡುವ ಅಗತ್ಯ ಇಲ್ಲ. ಇಲ್ಲಿ ಅಪ್ಡೇಟ್ ಮಾಡೋಕ್ಕೆ ಕೆಲವೊಂದು ಸಿಂಪಲ್ ಸ್ಟೆಪ್ಸ್ ಇವೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಗೆ ಒಮ್ಮೆ ಭೇಟಿ ನೀಡಿ. ಹೋಗಬೇಕಾದ್ರೆ ಜೊತೆಗೆ ಆಧಾರ್ ಕಾರ್ಡ್ ಮತ್ತು ಜಮೀನಿನ ಪಹಣಿ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ. ಅಧಿಕಾರಿಗಳು ನಿಮ್ಮ ಬೆರಳಚ್ಚು ಅಥವಾ ಮೊಬೈಲ್ಗೆ ಬರುವ OTPಯನ್ನು ಬಳಸಿ ಈ KYCಯನ್ನು ಪೂರ್ಣಗೊಳಿಸ್ತಾರೆ. ನಿಮ್ಮ ಜಮೀನಿನ ವಿವರಗಳನ್ನು ಒಂದ್ಸಲ್ತಿ ಪರಿಶೀಲನೆ ಮಾಡ್ಕೊಳ್ಳಿ. ಆಮೇಲೆ ಡಿಕ್ಲೇರೇಷನ್ ಫಾರ್ಮ್ನ ತುಂಬಿಡಿ. ಈ ಡಿಜಿಟಲ್ ಯುಗದಲ್ಲಿ ರೈತರು ಕೂಡ ಸ್ಮಾರ್ಟ್ ಆಗಬೇಕು. ನಿಮ್ಮ FID ಅಪ್ಡೇಟ್ ಆಗಿದೆ ಎಂದು ತಿಳಿಯಲು ಕೂಡಲೇ ಗ್ರಾಮ ಪಂಚಾಯತಿ ಅಥವಾ ರೈತರ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ. ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಈ ಮಾಹಿತಿಯನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ. ನಮಸ್ತೆ.